ನಮಸ್ಕಾರ ಸ್ನೇಹಿತರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಅನೇಕ ಪ್ರಸಿದ್ಧವಾದ ಪುರಾತನ ದೇವಾಲಯಗಳಿದೆ. ಎತ್ತರವಾದ ಗೋಪುರವನ್ನೊಳಗೊಂಡ ತಮಿಳುನಾಡಿನ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಆಗಿರಬಹುದು, ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನೊಳಗೊಂಡ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಆಗಿರಬಹುದು. ನಾನಿವತ್ತು ಕರ್ನಾಟಕದಲ್ಲಿ ಸುಮಾರು 700 ವರ್ಷಗಳ ಕಾಲ ಇತಿಹಾಸವನ್ನೊಳಗೊಂಡ ಹಾಗೂ ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಗಮನ ಸೆಳೀತಾ ಇರೋ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲಿನ ವೈಶಿಷ್ಟ್ಯತೆ ಹಾಗೂ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗ್ತೀನಿ. ಈ ದೇವಸ್ಥಾನ ಬೆಂಗಳೂರಿನಿಂದ 195 ಕಿಲೋಮೀಟರ್, ಹಾಸನದಿಂದ 45 ಕಿಲೋಮೀಟರ್, ಚಿಕ್ಕಮಗಳೂರಿನಿಂದ 78 ಕಿಲೋಮೀಟರ್, ಕಡೂರಿನಿಂದ 38 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನ ಅರಸೀಕೆರೆ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟಾಂಡ್ ನಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದಲ್ಲಿ ಲಿಂಗರೂಪಿಯಾಗಿ ನೆಲೆಸಿರುವ ಶಿವನನ್ನು ಬೆಳಗ್ಗೆ 7ರಿಂದ ಸಂಜೆ 7ರವರೆಗೆ ದರ್ಶನವನ್ನ ಮಾಡಬಹುದು. ಈ ದೇವಸ್ಥಾನವನ್ನು ಹೊಯ್ಸಳರ ದೊರೆ ಇಮ್ಮಡಿ ಬಲ್ಲಾಳನ ದಂಡನಾಯಕನಾಗಿರುವ ಹೊಯ್ಸಳರ ಅನೇಕ ದೇವಾಲಯಗಳನ್ನ ಜಗತಿಯ ಮೇಲೆ ನಿರ್ಮಾಣ ಮಾಡಿದ್ರೆ, ಈ ದೇವಸ್ಥಾನವನ್ನು ಗಟ್ಟಿಯ ನೆಲದ ಮೇಲೆ ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಗರ್ಭಗೃಹ, ಸುಖನಾಸಿ ಹಾಗೂ ರಂಗ ಮಂಟಪಗಳನ್ನ ನಾವು ಕಾಣಬಹುದು. ಈ 3 ಮಂಟಪಗಳು ನಕ್ಷತ್ರಾಕಾರದಲ್ಲಿದೆ, ಆದ್ರೆ ಇಲ್ಲಿನ ಪ್ರಮುಖ ಆಕರ್ಷಣೆ ಇಲ್ಲಿನ ಸಭಾ ಮಂಟಪ. ಈ ಮಂಟಪ ಮೇಲಿನಿಂದ ನೋಡಿದ್ರೆ ಬೋರಲು ಹಾಕಿದ ಹರಿಗೋಲಿನಂತೆ ಕಾಣುತ್ತೆ. ಈ ಒಂದು ಹೊಯ್ಸಳರ ಶಿಲ್ಪಕಲೆ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಕಾಣಬಹುದು. ಈ ದೇವಸ್ಥಾನದಲ್ಲಿ ಒಟ್ಟು 21 ಕಂಬಗಳಿದೆ. ಹೊರಗಿನ 14 ಕಂಬಗಳು ಚೌಕಾಕಾರದಲ್ಲಿ ರಚನೆ ಆಗಿದ್ರೆ, ಒಳಗಿನ 8 ಕಂಬಗಳು ಗಂಟೆ ಆಕಾರದಲ್ಲಿ ರಚನೆಯಾಗಿದೆ. ಗರ್ಭಗೃಹದ ಮುಂಭಾಗದಲ್ಲಿರೋ ಮೇಲ್ಛಾವಣಿಯನ್ನ ನೋಡಿದ್ರೆ ನಾವು ವಿಶೇಷವಾದ ಕೆತ್ತನೆಗಳನ್ನ ನೋಡಬಹುದು. ಆ ಕೆತ್ತನೆಗಳಲ್ಲಿ ಪಾಂಡವರ ಶ್ರವಣ ದೃಶ್ಯ, ದ್ರೋಣಾಚಾರ್ಯರು ಧನುರ್ವಿದ್ಯೆನ ಕಲಿಸ್ತಾ ಇರೋದು, ಸಮುದ್ರ ಮಥನ, ಪಗಡೆ ಆಡ್ತಿರೋ ಕೌರವ ಪಾಂಡವರು ಮತ್ತೆ ಶಿವ ತಾಂಡವ ನೃತ್ಯಗಳ ಕೆತ್ತನೆಗಳನ್ನ ನಾವು ನೋಡಬಹುದು. ಹಾಗೆ ಈ ದೇವಸ್ಥಾನ ಏಕಕೂಟ ವಾಸ್ತುಶಿಲ್ಪದಿಂದ ನಿರ್ಮಾಣ ಆಗಿರೋದನ್ನ ನಾವು ಕಾಣಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.